ಚಬನೂರು ಗ್ರಾಮದಲ್ಲಿ ಅಸ್ಪೃಶ್ಯತೆ ತಾಂಡವ. ಅಸ್ಪೃಶ್ಯತೆ ನಿರ್ಮೂಲನೆಯತ್ತ ಪೊಲೀಸ್ ಇಲಾಖೆಯ ಹೆಜ್ಜೆ. ಯಾಕೆ ಸತ್ರ ಬಂದ ಮಾಡ್ತಾರೆ ಎಲ್ಲ ಅವರು ಸತ್ತನ ಅವ್ರ ಮನೆ ಸತ್ತನಾಗ ನಾನು ಹೇಳಿ ನೋಡಪ್ಪ ನಾನು ಯಾರು ಬಂದು ನಾನು ನಿಮ್ಮದಂತ ಹೆಸರು ಯಾಕೆ ಕೊಡ್ತೀನಿ ಬಂದ ನೀವು ಮುಂದೆ ಯಾರು ಬರ್ಬೋದು ನನಗೆ ಗೊತ್ತಿತ್ತು. ನೀವು ಕಟಿಂಗ್ ಮಾಡ್ಲಾರ್ಕೆ ಸಲ್ಲೋರಿಗೆ ಒಬ್ಬನ ಹಾಕ್ತಾ ಕೆಡ್ದಾಗ ತೀರ್ಪಿಸಿದವರೆಲ್ಲ ಎಲ್ಲ ಎಷ್ಟು ಅವಮಾನೀಯ ಕಟ್ಟಿಗೆ ಗೊತ್ತಾ ಈಗಿನ ಕಾಲದಲ್ಲಿ ಮನುಷ್ಯರಲ್ವ ನಾವೆಲ್ಲ ಅವ್ರೇ ರಕ್ತ ಬೇರೆ ನಮ್ಮದೇ ರಕ್ತ ಬೇರೆ ತಿಳುವಳಿಕೆ ಇರಬೇಕು. ನಿಮ್ಮನ್ನು ಮನೆಗೆ ಬಂದು ಕೊಡ್ತಾರ ನಾವು ಅವ್ರ ರೊಕ್ಕ ಪೇ ಮಾಡಲ್ಲ ರೊಕ್ಕ ಕೊಡಲ್ಲ ಇಂಥವೆಲ್ಲ ಮಾಡಿದ್ರೆ ಹೇಳ್ತಾ ಇದ್ದೀನಿ ನಾನು ಮಕ್ಕಳು ಮುಚ್ಕೊಂಡು ಹೊಟ್ಟು ಮುಚ್ಕೊಂಡು ಹೋಗಿ ಮನೆಗೆ ಯಾರು ಕೇಳೋದಿಲ್ಲ. ತಾಳಿಕೋಟೆ ತಾಲೂಕಿನ ಚಬನೂರು ಗ್ರಾಮದಲ್ಲಿ ಇನ್ನೂ ಜೀವಂತವಿರುವ ಅಸ್ಪೃಶ್ಯತೆ. ಸ್ವತಂತ್ರ ಭಾರತದ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನತೆಯ ಹಕ್ಕನ್ನು ನೀಡಿದ್ದರೂ ಇಂದಿಗೂ ಗ್ರಾಮೀಣ ಭಾಗಗಳಲ್ಲಿ ಅಸ್ಪೃಶ್ಯತೆಯಂತಹ ಸಾಮಾಜಿಕ ಪಿಡುಗುಗಳು ಜೀವಂತವಾಗಿರುವುದು ವಿಷಾದನೀಯ. ಚಬನೂರು ಗ್ರಾಮದ ಹೋಟೆಲ್ಗಳಲ್ಲಿ ದಲಿತರಿಗೆ ಇನ್ನೂ ಪೇಪರ್ ಪ್ಲೇಟ್ ಮತ್ತು ಪೇಪರ್ ಗ್ಲಾಸ್ಗಳಲ್ಲಿ ದಲಿತರಿಗೆ ಊಟೋಪಹಾರ ನೀಡುತ್ತಾರೆ. ಇದನ್ನು ಪ್ರಶ್ನಿಸಿದ ಯುವಕರಿಗೆ ಹೋಟೆಲ್ ಮಾಲೀಕರು ಯುವಕರನ್ನು ಹತ್ತಿಕ್ಕುವ ಪ್ರಯತ್ನ ನಡೆದಿರುತ್ತದೆ. ಈ ವಿಷಯ ಗಮನಕ್ಕೆ ಬರುತ್ತಿದ್ದಂತೆ ಬಸವನ ಬಾಗೇವಾಡಿಯ ಪೊಲೀಸ್ ಇಲಾಖೆ ಚಬನೂರು ಗ್ರಾಮಕ್ಕೆ ಭೇಟಿ ನೀಡಿ ಹೋಟೆಲ್ ಮಾಲೀಕರಿಗೆ ಬುದ್ಧಿಮಾತು ಹೇಳಿ ಅಸ್ಪೃಶ್ಯತೆಯನ್ನು ಬೇರಿ ಸಹಿತ ಕಿತ್ತಿಹಾಕುವ ನಿಟ್ಟಿನಲ್ಲಿ ಗ್ರಾಮಸ್ಥರು ಮತ್ತು ಹೋಟೆಲ್ ಸಿಬ್ಬಂದಿಯವರಿಗೆ ಹಾಗೂ ದಲಿತರ ಸಹಭಾಗಿತ್ವದಲ್ಲಿ ಒಂದು ಮಾತುರ ಐತಿಹಾಸಿಕ ಶಾಂತಿ ಸಭೆ ಜರುಗಿಸಿದರು. ಅವಮಾನೀಯ ಘಟನೆಗಳನ್ನ ನಾನು ಮತ್ತೆ ಸಹಿಸಲ್ ಹೇಳ್ತಾ ಇದ್ದೀನಿ. ಕಾನೂನು ಜ್ಞಾನ ಇರಬೇಕು, ಕ್ಲಿಯರ್ ಕಟ್ ಆಗ್ತೈತೆ ಮತ್ತೆ ಹೇಳ್ತೈತೆ ಎಲ್ಲರಿಗಿರ್ಲಿ. ಜಾತಿ ಆಧಾರದ ಮೇಲೆ ಏನಾರ ತಾರತಮ್ಯ ಮಾಡಿದ್ರೆ ಮತ್ತೆ ಯಾಕೆ ಮತ್ತೆ ತರಿಸ್ತೈತೆ ಮತ್ತೆ ಹೇಳ್ತಾ ಇದ್ದೀನಿ. ಇವೆಲ್ಲ ಎಲ್ಲ ಸಹಭಾಗಿಯಿಂದ ಪ್ರೀತಿಯಿಂದ ಹೋಗುವಂತ ಕೆಲಸಗಳಾಗ. ಯಾಕೆ ನಿಮ್ದೇನು ಕಿಡ್ನಿ ಗಿಡ್ನಿ ಬೇರೆ ಬೇರೆ ಜಾತಿ ಅವ್ರದ್ದು ಬೇರೆ ರಕ್ತ ನೀಲಿ ಗಿಲಿ ಐತೆ ನಿಮ್ದು ಯಾವ್ದಾರ ಇಲ್ಲ. ಈ ವ್ಯತ್ಯಾಸಗಳು ಮಾಡಿದ್ರೆ ಮತ್ತೆ ಒಳಗೆ ಹೋಗ್ತೀರ ಮತ್ತೆ ಹೇಳಿದೆ ನಾನು. ಎಲ್ಲರೂ ಒಂದೇ ಊರು ಇರ್ತಾರೆ, ಪ್ರೀತಿ ಪ್ರೇಮ. ಎಲ್ಲರಿಗೂ ಏನ್ ಮಾಡ್ತಾರೆ ಅವ್ರ ರೊಕ್ಕ ಕೊಡ್ತಾರಲ್ಲ ಅವರು ರೊಕ್ಕ ಕೊಡೋದ್ ನಾವು ಕೊಡಬೇಕು. ಅದನ್ನೈತಿ ಅವ್ರ ಸತತ ಬಂದ್ ಮಾಡ್ತಾರೆ ಅಂಗಡಿನ. ಮತ್ತೆ ಹೇಳ್ತೀನಿ ಇದಕ್ಕೆ ಯಾವ ಏನೇನು ಸಪೋರ್ಟ್ ಮಾಡಿದ್ರು ಒಳಗೆ ಹಾಕ್ತೀನಿ, ಇನ್ನೂ ಒಳಗೆ ಹಾಕ್ತೀನಿ. ಮತ್ತೆ ಪೊಲೀಸ್ ಕೆಲಸ ಐತೆ ಮಾಡೇ ಮಾಡ್ತೀನಿ. ಮತ್ತೆ ಇದಕ್ಕೆ ಯಾವತ್ತೂ ಹಿಂಜಾರಲ್ಲ ಅಂತ ಬಲಿಪಂಚ ಆಗ್ತೀನಿ. ಮತ್ತೆ ಆಮೇಲೆ ಹೇಳಿದೆ ನಾನು ಇದಕ್ಕೆ ನಿಮ್ಗೆ ಗಾಲಿಕ ಉದ್ಯೋಗ ಬಿಟ್ಟವ್ರಿ ನಿಮ್ಗೇನು ಯಾರು ಕೋರ್ಸೇಬಲ್ ಇಲ್ಲ. ನೀವು ಲೈಸೆನ್ಸ್ ಇಶ್ಯೂ ಮಾಡಿದ್ರೆ ಲೈಸೆನ್ಸ್ ಇಶ್ಯೂ ಮಾಡ್ತೀವ್ರಿ. ಲೈಸೆನ್ಸ್ ಕಂಡೀಷನ್ ಹಾಕ್ರಿ. ಪಂಚಾಯತ್ ಕೆಲಸ ಮತ್ತೆ ಹುಬ್ಳಿಯಲ್ಲಿ ನೀವು ನೌಕರಿ ಕರ್ಕೊಂಡು ಹೋಗಿದ್ದೀರಾ. ಲೈಸೆನ್ಸ್ ಇಶ್ಯೂ ಮಾಡ್ತೀವಿ ಹೋಟೆಲ್ದವ್ರಿಗೆ ಎಲ್ಲರಿಗೆ. ಲೈಸೆನ್ಸ್ ವೈಲೇಷನ್ ಮಾಡಿದ್ರೆ ಅವ್ರನ್ನ ಇದು ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ. ನೋಡ ಹೇಳ್ತಾ ಇದ್ದೀನಿ ಕಡಾಕಂಡು ಇನ್ನೊಂದು ಹೇಳ್ತೀನಿ ಕಾಯ್ದೆ ಇದು ಮತ್ತೆ ಹೇಳ್ತಾ ಇದ್ದೀನಿ. ಯಾರಿಗೆ ಯಾವುದೇ ಇದರ ಮೇಲೆ ಭೇದ ಭಾವ ಮಾಡಂಗಿಲ್ಲ. ಜಾತಿ ಆಧಾರದ ಮೇಲೆ ಭೇದ ಭಾವ ಏನಾದ್ರು ಮಾಡಿದ್ರೆ ಭೇದ ಭಾವ ಅಂದ್ರೇನು ಊರವ್ರು ಬೇರೆಯವ್ರ ಸಂದರ್ಭ ಮೊದಲು ಬರ್ದೇನೆ ಸ್ಟಾರ್ಟ್ ಇರೋದು, ಎಷ್ಟೋ ಸಂದರ್ಭ ಬಂದಿರೋದು, ಬೇರೆಯವ್ರ ಪ್ಲೇಟ್ ಕೊಟ್ಟು ಅವ್ರಿಗೆ ಪೇಪರ್ ಇದರಲ್ಲೇ ನ್ಯೂಸ್ ಪೇಪರ್ ಹಾಕೋದು, ಇವೆಲ್ಲ ಕ್ಲಿಯರ್ ಕಟ್ ಆಯ್ತು. ಇದು ಬಂದಾಯ್ತು ಸರಿ. ನಾನು ಬಸವನ ಬಾಗೇವಾಡಿಯ ಸಿಪಿಐ ದಾಸ್ಯಳರವರ ನೇತೃತ್ವದಲ್ಲಿ ಶಾಂತಿಯುತವಾಗಿ ಸಭೆ ನಡೆಸಲಾಯಿತು. ಕೇವಲ ಕಾನೂನಿನ ದಂಡ ಪ್ರಯೋಗದಿಂದ ಬದಲಾವಣೆ ತರಲು ಸಾಧ್ಯವಿಲ್ಲ. ಬದಲಿಗೆ ಜನರ ಮನಸ್ಸುಗಳನ್ನು ಪರಿವರ್ತಿಸುವುದರಿಂದ ಮಾತ್ರ ಶಾಶ್ವತ ಸೌಹಾರ್ದತೆ ಸಾಧ್ಯ ಎಂಬುದನ್ನು ಅತ್ಯಂತ ಸಮಾಧಾನ ಚಿತ್ರದಿಂದ ಹೇಳಿದರು. ಅಸ್ಪೃಶ್ಯತೆ ಆಚರಣೆ ಕಾನೂನು ಬಾಹಿರ ಮತ್ತು ಅಪರಾಧ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟರು. ಗ್ರಾಮದ ಪ್ರತಿಯೊಬ್ಬ ನಾಗರಿಕನು ಗೌರವದಿಂದ ಬದುಕು ಹಕ್ಕನ್ನು ಹೊಂದಿದ್ದಾನೆ. ಗ್ರಾಮದ ಅಭಿವೃದ್ಧಿಗೆ ಎಲ್ಲರ ಒಗ್ಗಟ್ಟು ಅಗತ್ಯ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟರು. ತಮ್ಮ ಹಕ್ಕುಗಳಿಗಾಗಿ ಶಾಂತಿಯುತ ಹಾಗೂ ವ್ಯವಸ್ಥಿತವಾಗಿ ಧ್ವನಿ ಎತ್ತಿದ ಯುವಕರು ಗ್ರಾಮದಲ್ಲಿ ಬದಲಾವಣೆ ಗಾಳಿ ಬೀಸಲು ಕಾರಣರಾಗಿದ್ದಾರೆ. ಇದಕ್ಕೆ ಅಷ್ಟೇ ಸಕಾರಾತ್ಮಕವಾಗಿ ಸ್ಪಂದಿಸಿದ ಊರಿನ ಹಿರಿಯರು ಮತ್ತು ಮುಖಂಡರು ಹಳೆಯ ಪದ್ಧತಿಗಳನ್ನು ಮತ್ತು ಮೂಢನಂಬಿಕೆಗಳನ್ನು ಕೈಬಿಡಲು ಒಮ್ಮತ್ತಿಗೆ ಬಂದರು. ಹಾಗೂ ದಲಿತ ಯುವಕರು ಮತ್ತು ಗ್ರಾಮಸ್ಥರ ಜೊತೆ ಸಿಪಿಐ ಮತ್ತು ಸಿಬ್ಬಂದಿಗಳು ಉಪಹಾರ ಸೇವಿಸುವ ಮುಖಾಂತರ ಸೌಹಾರ್ದತೆಯಿಂದ ಒಗ್ಗಟ್ಟಾಗಿ ಬಾಳಬೇಕು ಆಶಿಸಿದರು. ವರದಿ ದೇವರಾಜ್ ದೊಡ್ಡಮನಿ, ತಾಲೂಕು ವರದಿಗಾರರು, ತಾಳಿಕೋಟೆ.